Hello dear subscribers, welcome back to my YouTube channel. Dear subscribers, in the last video we were discussing about financial management. Financial management ಗೆ ಸಂಬಂಧಪಟ್ಟಂತೆ ದಾವಣಗೆರೆ ಯೂನಿವರ್ಸಿಟಿ ಕ್ವೆಶ್ಚನ್ ಪೇಪರ್ಸ್ನಲ್ಲಿ ಏನೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಬಹುದು ಮತ್ತು ಆ ಒಂದು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನನ್ನು ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ನೋಡಿ 5 ಮಾರ್ಕ್ಸಿಗೆ 5 ಕ್ವೆಶ್ಚನ್ಸ್ ಇರ್ತದೆ. ಔಟ್ ಆಫ್ 5 ಕ್ವೆಶ್ಚನ್ಸ್ 3 ಕ್ವೆಶ್ಚನ್ಸ್ ಆರ್ ಟು ಬಿ ಅಟೆಂಡೆಡ್ ಅಂತ ಹೇಳ್ಬಿಟ್ಟು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಡಿಯರ್ ಸಬ್ಸ್ಕ್ರೈಬರ್ಸ್, ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಲೆಟ್ ಯು ನೋ ದಟ್ ಹೌ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ. ಇನ್ ದ ಲಾಸ್ಟ್ ವಿಡಿಯೋ ಏನು ನೋಡಿದ್ವಿ, ನಾವು ಫ್ಯೂಚರ್ ವ್ಯಾಲ್ಯೂ ನೋಡಿದ್ವಿ. ಸೊ 5 ಮಾರ್ಕ್ಸಿಗೆ ಒಂದು ಫ್ಯೂಚರ್ ವ್ಯಾಲ್ಯೂ ಇರುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಇರ್ತದೆ, ಅದು ಬಿಟ್ಟರೆ ಪೇ ಬ್ಯಾಕ್ ಪೀರಿಯಡು, ಆಮೇಲೆ ಆ್ಯನ್ಯುಟಿ, ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಇರುತ್ತೆ 5 ಮಾರ್ಕ್ಸಿಗೆ. ಸೊ ಅದರಲ್ಲಿ ದ ಫ್ಯೂಚರ್ ವ್ಯಾಲ್ಯೂ, ಹೌ ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ದಟ್ ವಿ ಕೇಮ್ ಟು ನೋ. So today is the class in which I am going to let you know that how to calculate the present value. So what is present value? Just imagine that someone has come and asked you. ಈಗ ಯಾರೋ ಒಬ್ರು ಬಂದು ಕೇಳ್ತಾರೆ ನಿಮಗೆ ಏನಂತಂದರೆ, 4 ವರ್ಷ ಬಿಟ್ಟು ನಿಮಗೆ ₹2 ಬಡ್ಡಿ ಹಂಗೆ ₹3,000 ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ನನಗೆ ಒಂದು ಸ್ವಲ್ಪ ಅಮೌಂಟ್ ಕೊಡಿ, ನೀವು ಅದಕ್ಕೆ ₹2 ಬಡ್ಡಿಯನ್ನು ಹಿಂಗೆ ಹಾಕಿಬಿಟ್ಟು ನಿಮಗೇನು ಮಾಡ್ತೀನಿ, ನಾನು ₹3,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ 1 ವರ್ಷ ಬಿಟ್ಟ ನಂತರವಾಗಿ ಅವನು ನನಗೆ $3,000 ಕೊಡಬೇಕು, ₹2 ಇಂಟ್ರೆಸ್ಟ್ ಹಂಗೆ ಅಂದರೆ ಈಗ ನಾನು ಎಷ್ಟು ಕೊಡಬೇಕು, ಅದನ್ನು ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ವಿ. ಆ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿದು ಹೇಗೆ ಅಂತ ನಾವು ನೋಡಬೇಕು. 2 ವರ್ಷ ಬಿಟ್ಟ ನಂತರವಾಗಿ ಬಿ ಅನ್ನೋಂಥ ವ್ಯಕ್ತಿ ನಾನು ನನಗೇನು ಮಾಡ್ತಾನೆ, 2% ಇಂಟ್ರೆಸ್ಟ್ ಹಂಗೆ $3,000 ಕೊಡ್ತೀನಿ ಅಂತ ಹೇಳಿದಾನೆ. ಅವನು $3,000 ಅವನಿಗೆ ಕೊಡ್ತೀನಿ ಅಂದರೆ ಈಗ ನಾನು ಎಷ್ಟು ಕೊಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋದು. ಇದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ಫ್ಯೂಚರ್ ವ್ಯಾಲ್ಯೂ ಆಧಾರವಾಗಿ ಇಟ್ಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿದು ಹೇಗೆ ಅಂತ ನೋಡ್ತಾ ಇದ್ದೀರಾ. ಸೊ ಹಿಯರ್ ದ 2 ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್. ನಾವು ಒಂದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ, ಯು ಶುಡ್ ಹ್ಯಾವ್ ದ 2 ಫಾರ್ಮುಲಾಸ್. P = F × D, P = F / 1 + R to the power of n ಅಂತೇಳಿ 2 ಫಾರ್ಮುಲಾ ಇದೆ. ಹಾಗಾದರೆ ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕು? ಓಕೆ, ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ದಾರೆ ನಮಗೆ. ಇನ್ ದ ಕ್ವೆಶ್ಚನ್ ಪೇಪರ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಯು ಹ್ಯಾವ್ ಬೋತ್ ದ ಫಾರ್ಮುಲಾಸ್ ಇನ್ ಯುವರ್ ಮೈಂಡ್. ನಿಮ್ಮ ತಲೆ ಒಳಗಡೆ 2 ಫಾರ್ಮುಲಾ ಇದೆ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ, ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕ್ವಶನಲ್ಲಿ ಏನಾದರೂ ಡಿಸ್ಕೌಂಟನ್ನು ಕೊಟ್ಟಿದ್ದರೆ ದಿಸ್ ಫಾರ್ಮುಲಾ ವಿಲ್ ಬಿ ಫಾಲೋಡ್. ಓಕೆ, ಇಫ್ ಎನಿ ಡಿಸ್ಕೌಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ದೆನ್ ಯು ನೀಡ್ ಟು ಫಾಲೋ ವಿತ್ ದಿಸ್ ಫಾರ್ಮುಲಾ. ವಾಟ್ ಈಸ್ ದಟ್? ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಇಂಟು ಡಿಸ್ಕೌಂಟ್. ಪ್ರೆಸೆಂಟ್ ವ್ಯಾಲ್ಯೂ ಇಂಟು ಫ್ಯೂಚರ್ ವ್ಯಾಲ್ಯೂ ಇಂಟು ಡಿಸ್ಕೌಂಟ್ ಮಾಡ್ತೀರಾ. ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಬೇಕಾಗಿದೆ, ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅವರು. 2,000, 3,000, 4,000 ಕೊಟ್ಟಿರ್ತಾರೆ. 2%, 3% ಡಿಸ್ಕೌಂಟು ಕೊಟ್ಟಿರ್ತಾರೆ. ಅದನ್ನು ಮಲ್ಟಿಪ್ಲೈ ಮಾಡಿದರೆ ಆಯಿತು. ಅದು ಬಿಟ್ಟರೆ ಇಟ್ ಈಸ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ ಬರೋಣ. ಇಫ್ ದ ಡಿಸ್ಕೌಂಟ್ ಈಸ್ ನಾಟ್ ಗಿವನ್, ಡಿಸ್ಕೌಂಟ್ ಫ್ಯಾಕ್ಟ್ರೇ ಕೊಟ್ಟಿಲ್ಲ ಅಂತ ಹೇಳಿದಾಗ P = ಪ್ರೆಸೆಂಟ್ ವ್ಯಾಲ್ಯೂ = ಫ್ಯೂಚರ್ ವ್ಯಾಲ್ಯೂ, F ಫಾರ್ ಫ್ಯೂಚರ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 + R to the power of n. ವಾಟ್ ಈಸ್ ಆರ್ ಇಯರ್? ಆರ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಇಂಟ್ರೆಸ್ಟ್. 2% ಇಂಟ್ರೆಸ್ಟ್ ಹೇಳಿದ್ದಾರೆ, 3% ಹೇಳ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ರೇಟ್ ಆರ್ ಮೀನ್ಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಎನ್ ಅಂದರೆ 3 ವರ್ಷದ ನಂತರ, 4 ವರ್ಷದ ನಂತರ ಇಷ್ಟಾಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಫಾರ್ಮುಲಾ ಅದು. ಓಕೆ, ಇದನ್ನು ನೀವು ಮೊದಲನೇದಾಗಿ ತಲೆ ಒಳಗಡೆ ಇಟ್ಕೊಳ್ಬೇಕು ಅಂತೇಳಿ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ. 2 ಫಾರ್ಮುಲಾಸ್ ಆರ್ ದೇರ್. P = F × D, P = F / 1 + R to the power of n. ಯಾವುದಾದ್ರೂ ಓಕೆ, ಅವ್ರು ಹೆಂಗೆ ಬೇಕಾದ್ರು ಕೇಳ್ಬೋದು. ಈಗ ಒಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಈಗ ಅದಕ್ಕೆ ಈಗೊಂದು ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಇಟ್ ಈಸ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ಲಿಸನ್ ಟು ಬಿ ವೆರಿ ಕೇರ್ಫುಲಿ. ದ 5 ಮಾರ್ಕ್ಸಿಗೆ ಕೇಳದೆ ಹೋದ್ರು 10 ಮಾರ್ಕ್ಸಲ್ಲಿ ಅದು ಬೇಕಾದರೂ ನಿಮಗೆ ಕೇಳ್ಬೋದು ಇದನ್ನು. ಹಾಗಾಗಿ ಈಗ ಸ್ಕ್ರೀನ್ ಮೇಲೆ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ನಾನು ಅದನ್ನ ರೀಡ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಏನು ಹೇಳಿದ್ದಾರೆ ನೋಡಿ, ದ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ ಆಫ್ಟರ್ 2 ಇಯರ್ಸ್. The value of single cash flow after 2 years from now is ₹2,000. The rate of interest is 5%. Calculate the present value of a single cash flow. ಕ್ವಶನ್ ನೋಡ್ಕೊಂಡಿದ್ದೀರಲ್ವಾ? ಓಕೆ, ಈಗ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಆಯಿತು. ಅಲ್ಲೇನು ಹೇಳಿದ್ದಾರೆ, ದ ವ್ಯಾಲ್ಯೂ ಆಫ್ ದ ಸಿಂಗಲ್ ಕ್ಯಾಶ್ ಫ್ಲೋ ಆಫ್ಟರ್ 2 ಇಯರ್ಸ್ ಫ್ರಮ್ ನೌ ಈಸ್ 2,000 ಅಂತ ಹೇಳಿದ್ದಾರೆ. ಅಂದರೆ ಫ್ಯೂಚರ್ ವ್ಯಾಲ್ಯೂ ಹೇಳ್ತಾ ಇದ್ದಾರೆ. ಎಫ್ ಕೊಟ್ಟಿದ್ದಾರೆ. ಫ್ಯೂಚರ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 2,000 ಇದೆ ಅಂತೇಳಿ. ಓಕೆ, ಏನು ಹೇಳಿದ್ದಾರೆ ನೋಡಿ, ದ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ. ಇಲ್ಲಿ ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಏನು ಅಂತಂದರೆ, ಒಂದೇ ಅಮೌಂಟ್ ಕೊಟ್ಟಿದ್ದಾರೆ 2,000, ಅದು ಸಿಂಗಲ್ ಕ್ಯಾಶ್ ಫ್ಲೋ. ರಮೇಶನಿಗೆ 2,000 ಕೊಟ್ಟಿದ್ದೀರಾ, ಮಹೇಶನಿಗೆ 3,000 ಕೊಟ್ಟಿದ್ದೀರಾ, ಆಮೇಲೆ ಇನ್ನೊಬ್ರು ಯಾರು XYZಗೆ 2,000, 4,000, 6,000 ಕೊಟ್ಟಿದ್ದೀರಾ ಅಂತಂದರೆ ಅದನ್ನ ಸಿಂಗಲ್ ಕ್ಯಾಶ್ ಫ್ಲೋ ಅಂತ ಹೇಳಲ್ಲ.
ಅಂದರೆ ಒಂದೇ ಒಂದು ಮೊತ್ತ ಇದ್ದರೆ ಸಿಂಗಲ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳಿದ್ದಾರೆ, ದ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ ಆಫ್ಟರ್ 2 years ಫ್ರಮ್ ನೌ ಈಸ್, ಈಗಿನಿಂದ ಇನ್ನೆರಡು ವರ್ಷದ ನಂತರವಾಗಿ 2,000 ರೂಪಾಯಿ ಅಮೌಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, 2,000. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5%. 5% ಇಂಟ್ರೆಸ್ಟ್ ಅಂತೆ. 5%, 2 ವರ್ಷಕ್ಕೆ 5% ಇಂಟ್ರೆಸ್ಟ್ ಹಂಗೆ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 2,000 ರೂಪಾಯಿ ಸಿಗುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಯೂಸಿಂಗ್ ಕ್ಯಾಶ್ ಫ್ಲೋ. ಹಾಗಾದರೆ ಈಗ ಕ್ಯಾಶ್ ಫ್ಲೋ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕೀಗ, ಹೌದಲ್ವಾ? ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟ್ ಕೊಟ್ಟಿದ್ದಾರಾ, ಡಿಸ್ಕೌಂಟ್ ಕೊಟ್ಟಿಲ್ಲ. ಸೊ ಈಗೇನು ಮಾಡೋಣ ನೋಡಿ, ಈಗೇನು ಮಾಡಬೇಕಾಗಿದೆ ಅಂದರೆ, ಸೊ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಜಸ್ಟ್ ಎ ಮಿನಿಟ್. ಓಕೆ, ಈಗ ಫ್ಯೂಚರ್ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್. ದಿಸ್ ಈಸ್ ದ ಫಾರ್ಮುಲಾ ಟು ಬಿ ಯೂಸ್ಡ್, ದಟ್ ಯು ನೋ ವೆರಿ ವೆಲ್. ಓಕೆ, ನಾವು ಪಿ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್. ಎಫ್ ಅಂದರೆ ಫ್ಯೂಚರ್ ವ್ಯಾಲ್ಯೂ. ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಫ್ಯೂಚರ್ ವ್ಯಾಲ್ಯೂ? 2,000 ರೂಪಾಯಿ ಅಂತೆ. 2,000 ರೂಪಾಯಿ ಡಿವೈಡೆಡ್ ಬೈ 1 ಇದೆ ಬ್ರಾಕೆಟ್ನಲ್ಲಿ, 1 ಪ್ಲಸ್ ಇದೆ, ಪ್ಲಸ್ ಹಾಕೋಣ. ಆರ್ ರೇಟ್ ಆಫ್ ಇಂಟ್ರೆಸ್ಟ್. ವಾಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್? 5% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? 5% ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 5 ಡಿವೈಡೆಡ್ ಬೈ 100 ಮಾಡಿ, ಅವಾಗೇನು ಬರುತ್ತೆ? 0.05 ಬರುತ್ತೆ ಅಲ್ವಾ? ಅದು ಆರ್ ಅಂದರೆ 0.05 ಟು ದ ಪವರ್ ಆಫ್ ಎನ್. ಎಷ್ಟು ವರ್ಷ ಕೇಳಿದ್ದಾರೆ ಅವರು? ಪ್ರಾಬ್ಲಮ್ ಮಾಡಿ, ಆಫ್ಟರ್ 2 years ಅಂತ ಹೇಳಿದ್ದಾರೆ, 2 ವರ್ಷ ಕೇಳಿದ್ದಾರೆ. ಸೊ ಟು ದ ಪವರ್ ಆಫ್ 2 ಅಂತ ಹಾಕಿದ್ದಾರೆ. ನಾವು ಈಸ್ ಈಕ್ವಲ್ ಟು 2,000 ಹಾಗೆ ಇಟ್ಕೊಳ್ತಾ ಇದ್ದೀನಿ, ಡಿವೈಡೆಡ್ ಬೈ 1 ಪ್ಲಸ್ 0.05 ಅಂತಂದರೆ 1.05 ಟು ದ ಪವರ್ ಆಫ್ 2 ಆಯಿತು ಅಲ್ವಾ? ನೆಕ್ಸ್ಟ್ ಈಸ್ ಈಕ್ವಲ್ ಟು 2,000 ಡಿವೈಡೆಡ್ ಬೈ 1.05 ಇದೆಯಲ್ಲ, ಮಲ್ಟಿಪ್ಲೈ ಮಾಡೋಣ. 1.05 ಇಂಟು 1.05 2 ಟೈಮ್ ಮಾಡೋಣ, ಅವಾಗೇನಾಗುತ್ತೆ? 1.1025 ಬಂತು. ನಾವು 2,000 ಡಿವೈಡೆಡ್ ಬೈ 1.1025 ಕ್ಯಾಲ್ಕುಲೇಷನ್ ಮಾಡೋಣ, ಅವಾಗೊಂದು ವ್ಯಾಲ್ಯೂ ಸಿಗುತ್ತೆ ನಮಗೆ. 1,814 ಪಾಯಿಂಟ್ ಸಮಥಿಂಗ್ ಬರ್ತದೆ. 06 ಬಂತು. ಓಕೆ, 06. ಸೊ ದಿಸ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ. ಅಂದರೆ ಈಗ ನೀವು 1,814 ರೂಪಾಯಿ 6 ಪೈಸಾ ಏನಾದರೂ 2 ರೂಪಾಯಿ ಬಡ್ಡಿ ಹಂಗೆ 5 ರೂಪಾಯಿ ಬಡ್ಡಿ ಹಂಗೆ ಕೊಟ್ಟರೆ 2 ವರ್ಷದ ನಂತರ ಅದು 2,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಹೌ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ. ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ನಿಮಗೆ 2 ವರ್ಷ ಆದ ಮೇಲೆ 2,000 ರೂಪಾಯಿ 5 ರೂಪಾಯಿ ಬಡ್ಡಿ ಹಂಗೆ ಏನಾದ್ರು ಸಿಗುತ್ತೆ. 5 ರೂಪಾಯಿ ಬಡ್ಡಿ ಹಂಗನ್ನು ಕೊಟ್ಟರೆ ಈಗ ನೀವು ಎಷ್ಟು ಅಮೌಂಟನ್ನು ಕೊಡಬೇಕು? ಈಗ ನೀವು 1,814 ರೂಪಾಯಿ ಏನಾದ್ರು ಕೊಟ್ಟರೆ ಪ್ರೆಸೆಂಟ್ ವ್ಯಾಲ್ಯೂ, 2 ವರ್ಷದ ನಂತರ 5 ರೂಪಾಯಿ ಬಡ್ಡಿ ಹಂಗೆ ಅದಕ್ಕೆ 2,000 ರೂಪಾಯಿ ಆಗುತ್ತೆ ಆ ಮೌಲ್ಯ ಅಂತ ಹೇಳಿದ್ದಾರೆ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಫ್ಯೂಚರ್ ವ್ಯಾಲ್ಯೂ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಫೈನ್. ಈಗ ಇನ್ನೊಂದು ಪ್ರಾಬ್ಲಮ್ಮು ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇನ್ನೊಂದು ಪ್ರಾಬ್ಲಮ್ ಡಿಸ್ಪ್ಲೇ ಆಗ್ತಾಯಿದೆ. ಏನಿದೆ? ಮಿಸ್ಟರ್ ರಾಜನ್ ನೋಡ್ಕೊಳ್ಳಿ. ಮಿಸ್ಟರ್ ರಾಜನ್ ಈಸ್ ಟು ರಿಸೀವ್ ₹5,000 ಆಫ್ಟರ್ 5 years. ಫ್ರಮ್ ನೌ ಈಸ್ ಎ ಟೈಮ್ ಪ್ರಿಫರೆನ್ಸ್ ಫಾರ್ ದ ಮನಿ ಈಸ್ 10% per annum. ಕ್ಯಾಲ್ಕುಲೇಟ್ಸ್ ಇಟ್ಸ್ ಪ್ರೆಸೆಂಟ್ ವ್ಯಾಲ್ಯೂ. ಇಟ್ಸ್ ಡಿಸ್ಕೌಂಟ್ ಫ್ಯಾಕ್ಟರ್ ಈಸ್ 0.621 ಅಂತ ಕೊಟ್ಟಿದ್ದಾರೆ ಅಲ್ವಾ? ಈಗ ಎರಡು ಕೂಡ ಕೊಟ್ಟಿದ್ದಾರೆ. ಈ ಮೊದಲನೇದಾಗಿ ಏನು ನೋಡೋಣ ಅಂತಂದರೆ, ಮಿಸ್ಟರ್ ರಾಜನ್ ಈಸ್ ಟು ರಿಸೀವ್ 5,000 ಅಂತೇಳಿದೆ. ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫ್ಯೂಚರ್ ವ್ಯಾಲ್ಯೂ ಫಸ್ಟು ಏನೇನು ಕೊಟ್ಟಿದ್ದಾರೆ ಅಂತ ನಾವು ಬರೆದಿಟ್ಕೊಂಬೇಡೋಣ ಅಲ್ವಾ? ಸೊ ನೋಡಿ ಏನು ಹೇಳಿದ್ದಾರೆ, ಮಿಸ್ಟರ್ ರಾಜನ್ ಈಸ್ ಟು ರಿಸೀವ್ ₹5,000 ಅಂತ ಹೇಳಿದ್ದಾರೆ. ಅಂದರೆ ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫ್ಯೂಚರ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? 5,000 ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಏನು ಹೇಳಿದರೆ, ಆಫ್ಟರ್ 5 years ಅಂದರೆ ಎನ್ ಕೊಟ್ಟಿದ್ದಾರೆ. ಎನ್ ಅಂದರೆ ಎಷ್ಟು? 5 years ಅಂತೆ. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್, 5 years ಕೊಟ್ಟಿದ್ದಾರೆ ಅಲ್ವಾ? ಓಕೆ, ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ? ಓಕೆ, 5 years ಫ್ರಮ್ ನೌ ಈಸ್ ಟೈಮ್ ಪ್ರಿಫರೆನ್ಸ್ ಫಾರ್ ದ ಮನಿ ಈಸ್ 10%. ಅಂದರೆ ಇಂಟ್ರೆಸ್ಟ್ ಹೇಳಿದ್ದಾರೆ. ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ? 10% ಹೇಳಿದ್ದಾರೆ ಅಲ್ವಾ? ಇಂಟ್ರೆಸ್ಟ್ 10% ಹೇಳಿದ್ದಾರೆ. ಆಮೇಲೆ ಏನು ಹೇಳಿದ್ದಾರೆ? ಪ್ರೆಸೆಂಟ್ ವ್ಯಾಲ್ಯೂ ಇಟ್ಸ್ ಡಿಸ್ಕೌಂಟ್ ಫ್ಯಾಕ್ಟರ್ 0.621. ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ 0.621 ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಕೌಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಡಿಸ್ಕೌಂಟನ್ನು ಕೂಡ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕೊಟ್ಟಿದ್ದಾರೆ. ಎರಡು ಕೊಟ್ಟಿರೋದ್ರಿಂದ 2 ಫಾರ್ಮುಲಾ ಅಪ್ಲೈ ಮಾಡಬೇಕು ನಾವೀಗ ಅಲ್ವಾ? 2 ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಫಸ್ಟ್ ಏನು ಮಾಡೋಣ ಅಂತಂದರೆ ವಿತೌಟ್ ಡಿಸ್ಕೌಂಟ್ ನೋಡೋಣ ಅಲ್ವಾ? ಸೊ ಫಸ್ಟು ವಿತೌಟ್ ಡಿಸ್ಕೌಂಟ್ ಎರಡರಲ್ಲೂ ಕೂಡ ಸಾಲ್ವ್ ಮಾಡಬೇಕಾಗತ್ತೆ ನೀವು. ಓಕೆ, ವಿತೌಟ್ ಡಿಸ್ಕೌಂಟ್ ನೋಡೋಣಂತೆ. ಈಗ
ಎಫ್ ಅಂದರೆ ಫ್ಯೂಚರ್ ವ್ಯಾಲ್ಯೂ 5000 ಕೊಟ್ಟಿದ್ದಾರೆ. ಓಕೆ, ಫ್ಯೂಚರ್ ವ್ಯಾಲ್ಯೂ 5000 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ? 10% ಹೇಳಿದ್ದಾರೆ. 10% ಅಂದರೆ 10 ಡಿವೈಡೆಡ್ ಬೈ 100 ಅಂದರೆ 0.1 ಅಲ್ವಾ? 0.1 ಆಯಿತು. ನೆಕ್ಸ್ಟ್ ಟು ದ ಪವರ್ ಆಫ್ ಎನ್ ಅಂತಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 5 ಇಯರ್ಸ್ ಹೇಳಿದ್ದಾರೆ. ಓಕೆ, ನೆಕ್ಸ್ಟು 5000 ಹೇಗಿದೆ? 5000 ಹಾಗೆ ಬರ್ಕೊಳ್ತೀನಿ, ಡಿವೈಡೆಡ್ ಬೈ 1 ಪ್ಲಸ್ 01 ಅಂದರೆ 1.01 ಆಯಿತು. ಟು ದ ಪವರ್ ಆಫ್ 5. ಓಕೆ, 1.01 ನಾವು 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೀಗ ಅಲ್ವಾ? ಓಕೆ, ಅದು ನೋಡೋಣ. ಈ 5000 ಹಾಗೆ ಇಟ್ಕೊಳ್ತೀನಿ. 5000 ಡಿವೈಡೆಡ್ ಬೈ 1.01 ಟು ದ ಪವರ್ ಆಫ್ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ? 1.6015 ಎಸ್ 6015 ಆಯಿತು. ಒಂದರಲ್ಲೊಂದು ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದಾಗ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಡಿವೈಡ್ ಮಾಡಿದಾಗ ಎಷ್ಟು? 3104 ಇದೆ. 3104.63 ಕೊಟ್ಟಿದ್ದಾರೆ. ಎಸ್ 63 ಕೊಟ್ಟಿದ್ದಾರೆ. ಅಂದರೆ 3105 ರೂಪಾಯಿ ಬೇಕಾದ್ರೆ ನೀವು ರೌಂಡ್ ಆಫ್ ಮಾಡ್ಕೊಳ್ಬೋದು. ಇದನ್ನು ಇದು ಏನನ್ನು ಆಧಾರವಾಗಿ ತೊಗೊಂಡಿದ್ದೇನೋ ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಾಗ ಇದು ಒಂದಾಯಿತು. ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಕೆಳಗೆ ಬರೀರಿ, ನಾನು ಇಲ್ಲೇ ಬರೀತೀನಿ. ನೆಕ್ಸ್ಟ್ ಪಿ ಈಸ್ ಈಕ್ವಲ್ ಟು ಡಿಸ್ಕೌಂಟನ್ನು ಕೊಟ್ಟಿರಲ್ಲ ಅದರ ಆಧಾರದ ಮೇಲೆ ನೋಡೋದಾದರೆ ಪಿ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಅಲ್ವಾ? ಪಿ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ. ಎಫ್ ಅಂತಂದ್ರೆ ಫ್ಯೂಚರ್ ವ್ಯಾಲ್ಯೂ ಎಷ್ಟು? 5000 ಅಲ್ವಾ? ಸೊ 5000 ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ? 0.621 ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಫ್ಯಾಕ್ಟ್ರು 0.621 ಕೊಟ್ಟಿದ್ದಾರೆ. ನಾವು 5000 ಇಂಟು 0.621 ಮಲ್ಟಿಪ್ಲೈ ಮಾಡೋಣ. ಆವಾಗ 3105 ಬರ್ತದೆ. 3105 ಬರ್ತದೆ. ಎರಡು ಸೇಮೇ ಬರುತ್ತೆ ಅಲ್ವಾ? ಎರಡು ಮೋರ್ ಆರ್ ಲೆಸ್ ಈಕ್ವಲ್ಲೇ ಬರ್ತದೆ. ಏನು ಪಾಯಿಂಟ್ ಸಮಥಿಂಗ್ ಬಿಟ್ಟರೆ, ಯಾಕಂದ್ರೆ ನಾವು ರೌಂಡ್ ಫಿಗರ್ ಮಾಡ್ಕೊಂಡಿರೋದಿಲ್ಲ, ಕೆಲವೊಂದು ಅವ್ರು ಮಾಡ್ಕೊಂಡಿರ್ತಾರೆ, ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಬಟ್ ಎರಡೂ ಕೂಡ 99% ಈಕ್ವಲ್ಲೇ ಬರ್ತದೆ. ಪಾಯಿಂಟ್ ಸಮಥಿಂಗಲ್ಲಿ ಸ್ವಲ್ಪ ವೇರಿಯೇಷನ್ ಆಗಬಹುದು ಅಲ್ವಾ? ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಹೀಗೆ ಕಂಡುಹಿಡಿತೀರಾ. ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡೋದು ಗೊತ್ತಾಯ್ತು ನಿಮಗೆ, ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡೋದು ಕೂಡ ಇವತ್ತು ಗೊತ್ತಾಯ್ತು ನಿಮಗೆ. ಮತ್ತು ಬೇರೆ ಯಾವ ಥರನೂ ಕೂಡ ಕೇಳೋದಿಲ್ಲ 5 ಮಾರ್ಕ್ಸಿಗೆ ಇದನ್ನು ಕೇಳಿದರೆ, ಗೊತ್ತಾಯ್ತಲ್ವಾ? ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಾಗೆ ಮತ್ತೊಂದು ಪ್ರಾಬ್ಲಮನ್ನು ನೋಡೋಣ ಅಂತ. ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ಹೇಳ್ತೀನಿ ನೋಡಿ. ಈಗ ಇನ್ನೊಂದು ಪ್ರಾಬ್ಲಮ್ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಅಲ್ಲೇನು ಹೇಳಿದ್ದಾರೆ? ಅಜಯ್ಸ್ ಫಾದರ್ ಪ್ರಾಮಿಸಸ್ ಟು ಗಿವ್ ಹಿಮ್ ₹10,000 ಆಫ್ಟರ್ 3 years. ವಾಟ್ ಈಸ್ ಇಟ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10% ಅಂತ ಹೇಳಿದ್ದಾರೆ. ನೋಡಿ ಏನು ಹೇಳಿದ್ದಾರೆ? ಅಜಯ್ನ ಫಾದರ್ ಏನು ಮಾಡಿದ್ದಾರೆ? ಅಜಯ್ಸ್ ಫಾದರ್ ಪ್ರಾಮಿಸಸ್ ಟು ಗಿವ್ ಹಿಮ್ 10,000. ಓಕೆ, ಫ್ಯೂಚರಲ್ಲಿ ಹೇಳಿದ್ದಾರೆ 10,000 ರೂಪಾಯಿ ಕೊಡ್ತೀನಪ್ಪ ನಿನಗೆ ಅಂತ ಹೇಳ್ತಾರೆ. 10,000 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಫ್ಯೂಚರ್ ವ್ಯಾಲ್ಯೂ 10,000 rupees ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. 10,000 ಆಫ್ಟರ್ 3 years. 3 ಅಂತಂದರೆ ಎನ್ ಅಲ್ವಾ? ನಂಬರ್ ಆಫ್ ಇಯರ್ಸ್ 3 years ಹೇಳಿದ್ದಾರೆ. 3 ವರ್ಷ ಬಿಟ್ಟು ನಾನು ನಿನಗೆ 10,000 ಕೊಡ್ತೀನಪ್ಪ ಅಂತ ಅಜಯ್ ಫಾದರ್ ಹೇಳಿದ್ದಾರೆ. ವಾಟ್ ಈಸ್ ಇಟ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%? ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಕೊಟ್ಟಿದ್ದಾರೆ. ಎಷ್ಟಂತಪ್ಪ? 10% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ವಾ? 10% ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ ಅಲ್ಲಿ. ಸೊ ಈಗ ಏನು ಮಾಡೋಣ? ಡಿಸ್ಕೌಂಟ್ ಫ್ಯಾಕ್ಟ್ರ್ ಕೊಟ್ಟಿಲ್ಲ ಅಲ್ಲಿ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನೋಡೋದಾದರೆ ಪಿ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ನಿಮಗೆ ಗೊತ್ತಿದೆ. ನಾವು ಈಸ್ ಈಕ್ವಲ್ ಟು ಎಫ್ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಸ್ 10,000 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ 10% ಇದೆ ಅಂದರೆ 10 ಡಿವೈಡೆಡ್ ಬೈ 100 ಅಂದರೆ 0.1 ಅಲ್ವಾ? ಬ್ರಾಕೆಟ್ ಕ್ಲೋಸ್ ಮಾಡೋಣ. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 5 years ಕೊಟ್ಟಿದ್ದಾರೆ. ಓಕೆ, ಸಾರಿ 3 years ಕೊಟ್ಟಿದ್ದಾರೆ. 3 ತಗೊಳ್ಳೋಣ. ಈಸ್ ಈಕ್ವಲ್ ಟು 10,000 ಹಾಗೆ ಬರ್ಕೊಳ್ಳೋಣ ಡಿವೈಡೆಡ್ ಬೈ 1 ಪ್ಲಸ್ 0.1 ಅಂತಂದರೆ 0.1 ಅಂದರೆ 1.1 ಟು ದ ಪವರ್ ಆಫ್ 3 ಅಲ್ವಾ? ಹೀಗಾಯ್ತು. ನೆಕ್ಸ್ಟ್ ಈಸ್ ಈಕ್ವಲ್ ಟು 10,000 ಡಿವೈಡೆಡ್ ಬೈ 1.1 ಇಂಟು 1.1 ಇಂಟು 1.1 3 ಟೈಮ್ ಮಲ್ಟಿಪ್ಲೈ ಮಾಡಿದರೆ
1.331 ಆಯಿತು ಅಲ್ವಾ. ಈಗ ಒಂದರಲ್ಲೊಂದು ಡಿವೈಡ್ ಮಾಡೋಣ. 10,000 ಡಿವೈಡೆಡ್ ಬೈ 1.331 ಮಾಡಿದರೆ 7,513.15 ಕೊಟ್ಟಿದ್ದಾರೆ. 0.15 ಕೊಟ್ಟಿದ್ದಾರೆ. ದಿಸ್ ಈಸ್ ದ ಆನ್ಸರ್. ಅಂದರೆ ಈಗ ನೀವು ಅಜಯ್ ಫಾದರಿಗೆ 7,513 ರೂಪಾಯಿ 15 ಪೈಸೆ 10% ಅಂಕಿ ಕೊಟ್ಟರೆ 3 ವರ್ಷ ಆದಮೇಲೆ ಅವರು ನಿಮಗೆ 10,000 ಕೊಡ್ತಾರೆ. ದಟ್ ಈಸ್ ಫ್ಯೂಚರ್ ವ್ಯಾಲ್ಯೂ ಆ್ಯಂಡ್ ದಿಸ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಗೊತ್ತಾಗ್ತಿದೆಯಲ್ವ. ಹೀಗೆ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ. ಒಂದು ವೇಳೆ ಡಿಸ್ಕೌಂಟ್ ಏನಾದರೂ ಕೊಟ್ಟಿದ್ರೆ F/D ಮಾಡಿ ಅಷ್ಟೇ ಅಲ್ವಾ. ದಟ್ಸ್ ಇಟ್. ಇನ್ನು ಫ್ಯೂಚರಲ್ಲಿ ಇನ್ನು ಉಳಿದಿದ್ದೆಲ್ಲ ನೀವು ಮಾಡ್ತೀರಂತ ನಾನು ಭಾವಿಸ್ತಾ ಇದ್ದೀನಿ. ಫ್ಯೂಚರ್ ವ್ಯಾಲ್ಯೂ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಯಿತು ಅಲ್ವಾ. ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ, ಯಾವುದಪ್ಪ ಅಂದರೆ ಆ್ಯನಿಟಿ ಅಂತ ಹೇಳ್ಬಿಟ್ಟು, ಹೌದಲ್ವಾ. ಆ್ಯನಿಟಿ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಯಿತು, ಫ್ಯೂಚರ್ ವ್ಯಾಲ್ಯೂ ಆಯಿತು, ಈಗ ನೆಕ್ಸ್ಟು ಆ್ಯನಿಟಿ. ಈ ಆ್ಯನಿಟಿ ಅಂದ್ರೇನು ಮತ್ತು ಅದನ್ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತೇಳಿ ನಾವು ನೋಡ್ತಾ ಹೋಗೋಣಂತೆ ಬನ್ನಿ. ಸೊ ಈಗ ನೋಡಿ ಇಲ್ಲಿ ಇದೆ ದ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟಿ. ದ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟಿ. ಸರ್ ಫ್ಯೂಚರ್ ವ್ಯಾಲ್ಯೂಗೂ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟಿಗೂ ಏನು ಡಿಫ್ರೆನ್ಸ್ ಅಂದರೆ, ಫ್ಯೂಚರ್ ವ್ಯಾಲ್ಯೂ ಅಂದರೆ ಈಗ ನೀವು ಒಂದು 10,000 ಕೊಡ್ತೀರಾ. ಈಗ ನೀವು ಒಂದು 10,000 ಕೊಟ್ಟರೆ 4 ವರ್ಷ ಆಗಿದ್ಮೇಲೆ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಕಂಡು ಹಿಡ್ಕೊಳ್ಳಿ. ಒನ್ ಟೈಮ್ ಕೊಡ್ತೀರಾ ನೀವು. ಬಟ್ ಇಲ್ಲೇನಾಗಿದೆ, ಫ್ಯೂಚರಲ್ಲಿ ಅಂದರೆ ಪ್ರತಿ ವರ್ಷ 2,000 ಕೊಡ್ತಾ ಹೋಗ್ತೀರಾ. ಅದು ನೀವು ಪ್ರತಿ ವರ್ಷ ಜನವರಿಗಾದರೂ ಕೊಡ್ಬೋದು, ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿಗಾದರೂ ಕೊಡ್ಬೋದು ನೀವುಗಳು ಅಲ್ವಾ. ಅದನ್ನು ಅಂದರೆ ಪ್ರತಿ ವರ್ಷ 2,000 ನೀವು ಕೊಡ್ತಾ ಹೋದರೆ 4 ವರ್ಷ ಆಗಿ ಮೇಲೆ ಆ 2,000 ಮತ್ತು ಆ 2,000 ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿ, ದಟ್ ಈಸ್ ಆ್ಯನಿಟಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆನಾ. ಬರೀ ಫ್ಯೂಚರ್ ವ್ಯಾಲ್ಯೂ ಅಂತಂದರೆ ಒನ್ ಟೈಮ್ ಈಗ ಕೊಟ್ಟಿರ್ತಾರೆ ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಯೋದು. ಬಟ್ ಈಗ ಏನು ಮಾಡೋಣ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟಿ. ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಆ್ಯನಿಟಿ ಅಂತಂದರೆ ಒನ್ ಟೈಮ್ ನೀವು ಕೊಡಲ್ಲ, ಪ್ರತಿ ವರ್ಷ ಕೊಡ್ತಾ ಹೋಗ್ತೀರಾ. ಅಟ್ ದ ಬಿಗಿನಿಂಗ್ ಆದರೂ ಕೊಡ್ಬೋದು, ಎಂಡಿಂಗ್ ಆದರೂ ಕೊಡ್ಬೋದು. ಪ್ರತಿ ವರ್ಷ ಜನವರಿಗಾದರೂ ಕೊಡ್ಬೋದು, ಪ್ರತಿ ವರ್ಷ ಡಿಸೆಂಬರ್ಗಾದರೂ ಕೊಡ್ಬೋದು, ಅಥವಾ ಪ್ರತಿ ವರ್ಷ ಏಪ್ರಿಲ್ಗಾದರೂ ಕೊಡ್ಬೋದು, ಪ್ರತಿ ವರ್ಷ ಮಾರ್ಚ್ಗಾದರೂ ಕೊಡ್ಬೋದು. ಅಟ್ ದ ಬಿಗಿನಿಂಗ್ ಆರ್ ಅಟ್ ದ ಎಂಡಿಂಗ್ ಯಾವಾಗ ಬೇಕಾದರೂ ನೀವು ಕೊಡ್ಬೋದು. ಎಸ್. ಈಗ ನೋಡಿ ಫಾರ್ಮುಲಾ ಏನು ಯೂಸ್ ಮಾಡಬೇಕಾಗಾದ್ರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟಿ ಕಂಡುಹಿಡಿಯಲಿಕ್ಕೆ ವಾಟ್ ಈಸ್ ದ ಫಾರ್ಮುಲಾ ಟು ಬಿ ಯೂಸ್ಡ್ ಟು ಫೈಂಡ್ ಔಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಆ್ಯನಿಟಿ ಅಂತಂದಾಗ ನೋಡಿ, ಅಟ್ ದ ಎಂಡ್ ಆಫ್ ದ ಇಯರ್, ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ವೆನ್ ಆರ್ ಯು ಗೋಯಿಂಗ್ ಟು ಗಿವ್ ಆರ್ ಲೆಂಡ್ ದ ಲೋನ್. ನೀವು ಲೋನ್ ಯಾವಾಗ ಕೊಡ್ತಾ ಹೋಗ್ತೀರಾ, ಅಮೌಂಟ್ ಯಾವಾಗ ಕೊಡ್ತಾ ಹೋಗ್ತೀರಾ, ಪ್ರಿನ್ಸಿಪಲ್ ಅಮೌಂಟನ್ನು ಯಾವಾಗ ಕೊಡ್ತಾ ಹೋಗ್ತೀರಾ. ಓಕೆ. ಅಟ್ ದ ಬಿಗಿನಿಂಗ್ ಆಫ್ ಇಯರ್ ಏನಾದರೂ ನೀವು ಕೊಡ್ತಾ ಹೋದರೆ, ಇಫ್ ಯು ಆರ್ ಗೋಯಿಂಗ್ ಟು ಗಿವ್ ದ ಮನಿ ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಇಯರ್ ಅಂತ ಏನಾದರೂ ಆದರೆ, ದಿಸ್ ಈಸ್ ದ ಫಾರ್ಮುಲಾ ಟು ಬಿ ಯೂಸ್ಡ್. ವಾಟ್ ಈಸ್ ದ ಫಾರ್ಮುಲಾ? ದ ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಫ್ಯೂಚರ್ ವ್ಯಾಲ್ಯೂ ಮೀನ್ಸ್ ದಟ್ ಇಸ್ ದ ಆ್ಯನಿಟಿ. So a divided by r into 1 plus r to the power of n minus 1. This is the formula will be used if the money is given at the beginning of every year. ಪ್ರತಿ ವರ್ಷ ಬಿಗಿನಿಂಗ್ ಏನಾದರೂ ಕೊಟ್ಟರೆ this formula will be used ಅಂತೇಳಿ. ಸೊ a for ಆ್ಯನಿಟಿ, ಪ್ರತಿ ವರ್ಷ ನೀವೆಷ್ಟು ಕೊಡ್ತಾ ಇದ್ದೀರಾ, a for ಆ್ಯನಿಟಿ ಅಂತೇಳ್ಬಿಟ್ಟು ಅಲ್ವಾ. ಓಕೆ. ನೆಕ್ಸ್ಟ್ ಬರೋಣ, ಇಲ್ಲಿ ಬರೋಣ. ಅಟ್ ದ ಬಿಗಿನಿಂಗ್ ಆಫ್ ಇಯರ್ ಕೊಟ್ಟರೆ, ಅಟ್ ದ ಬಿಗಿನಿಂಗ್ ಆಫ್ ಇಯರ್ ಕೊಟ್ಟರೆ ದೆರ್ ಇಸ್ ನೋ ಮಚ್ ಡಿಫರೆನ್ಸ್, ಸೇಮ್ ಇರುತ್ತೆ. a divided by r into 1 plus r to the power of n minus 1, 1 plus r ಇದು ಒಂದು ಮತ್ತೆ ಆ್ಯಡ್ ಆಗುತ್ತೆ. ದಟ್ಸ್ ಇಟ್, ಮತ್ತೆ ಏನು ಕೂಡ ಇಲ್ಲ. ಸೊ ದೀಸ್ ಆರ್ ದ ಟೂ ಫಾರ್ಮುಲಾಸ್ ವಿಲ್ ಬಿ ಯೂಸ್ಡ್. ಓಕೆ. ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂತಂದರೆ a divided by r into 1 plus r to the power of n minus 1 into 1 plus r ಬಿಗಿನಿಂಗ್ ಆದರೆ. ಅಟ್ ದ ಎಂಡಿಂಗ್ ಆಯ್ತು ಅಂದರೆ a divided by r into 1 plus r to the power of n minus 1. This formula will be used ಅಲ್ವಾ. ಓಕೆ. ಈಗ ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ ಯಾವ ರೀತಿ ಕೇಳ್ತಾರೆ ಅಂತೇಳಿ ಈಗ ಒಂದು ಪ್ರಾಬ್ಲಮನ್ನು ನೋಡ್ಕೊಳ್ಳಿ. ಓಕೆ. ನಿಮಗೆ ಪ್ರಾಬ್ಲಮ್ ಈಗ ಡಿಸ್ಪ್ಲೇ ಆಗ್ತದೆ ನೋಡಿ. ನೋಡಿ ಏನು ಹೇಳ್ತಾ ಇದ್ದಾರೆ, ಆ ಪರ್ಸನ್ ಇನ್ವೆಸ್ಟ್ ₹5,000 ಅಟ್ ದ ಎಂಡ್ ಆಫ್ ಈಚ್ ಇಯರ್. ಪ್ರತಿ ವರ್ಷ ಕೊನೆಗೆ ₹5,000 ಇನ್ವೆಸ್ಟ್ ಮಾಡ್ತಾ ಇದ್ದಾನಂತೆ. A person invests ₹5,000 at the end of each year at 10% rate of interest. Rate of interest 10% ಹೇಳಿದ್ದಾರೆ per year. State what he receives at the end of 4 years. 4 ವರ್ಷಗಳ ನಂತರ ಇವನು ಎಷ್ಟು ಇಸ್ಕೊಳ್ತಾನೆ, ವಾಟ್ ವಿಲ್ ಬಿ ದ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತೇಳಿ. ಇವನು ಪ್ರತಿ ವರ್ಷ ಕಟ್ತಾ ಹೋದರೆ ಅದನ್ನ ಆ್ಯನ್ಯುಟಿ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಏನು ಹೇಳಿದ್ದಾರೆ, ಆ ಪರ್ಸನ್ ಇನ್ವೆಸ್ಟ್ ₹5,000 at the end of each year at 10%. The rate of interest per year
10% ಹೇಳಿದ್ದಾರೆ. ದ ಸ್ಟೇಟ್ ವಾಟ್ ಈ ರಿಸೀವ್ಸ್ ಅಟ್ ದ ಎಂಡ್ ಆಫ್ ದ 4th ಇಯರ್ ಅಂತ ಬಿಟ್ಟು ಕೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ, ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಬಿಟ್ಟು ಕೇಳಿದ್ದಾರೆ. ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಹೇಳಿದ್ರಿಂದ ಈ ಫಾರ್ಮುಲಾ ನಾವು ಯೂಸ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಆ ಫಾರ್ಮುಲಾದಲ್ಲಿ ಏನೇನು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣಂತೆ. ಆ ಪ್ರಾಬ್ಲಮಲ್ಲಿ ಏನೇನು ನಮಗೆ ಡೇಟಾ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನೋಡಿ, ಆ ಪರ್ಸನ್ ಇನ್ವೆಸ್ಟ್ ₹5,000 ಅಂತ ಹೇಳಿದ್ದಾರೆ ಅಲ್ವಾ? ಎಷ್ಟು ಹೇಳಿದರೆ? 5,000 ಅಂತ ಹೇಳಿದ್ದಾರೆ. ಆ್ಯನ್ಯುಟಿ ಅಂದರೆ ಪ್ರತಿ ವರ್ಷ, ಆ್ಯನ್ಯುಟಿ ಮೀನ್ಸ್ ಅಮೌಂಟು, ಪ್ರತಿ ವರ್ಷ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ? 5,000 ಅಮೌಂಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಎ ಫಾರ್ ಆ್ಯನ್ಯುಟಿ. ನೆಕ್ಸ್ಟ್ ಏನು ಹೇಳಿದ್ದಾರೆ? ಅಟ್ ದ ಎಂಡ್ ಆಫ್ ಈಚ್ ಇಯರ್ 10% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ? ಎಷ್ಟು ಹೇಳಿದ್ದಾರೆ? 10% ಹೇಳಿದ್ದಾರೆ. 10% ಅಂದರೆ 10/100 = 0.1 ಅಲ್ವಾ? 0.1 ಅದನ್ನು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದರೆ ಪ್ರಾಬ್ಲಮಲ್ಲಿ ಅಂತಂದರೆ, ಓಕೆ 10% ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ನಂಬರ್ ಆಫ್ ಇಯರ್ಸ್ 4 ವರ್ಷ ಹೇಳಿದ್ದಾರೆ. ಇಯರ್ಸ್ ಎನ್ ಅಂತಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟು ಹೇಳಿದ್ದಾರೆ? 4 ಇಯರ್ಸ್ ಹೇಳಿದ್ದಾರೆ ಅಲ್ವಾ? ಹಾಗಾದರೆ ಫ್ಯೂಚರ್ ವ್ಯಾಲ್ಯೂ ಏನಾಗ್ಬೋದು ಅಂತ ಈಗ ನಾವು ಕ್ಯಾಲ್ಕುಲೇಷನ್ ಈಗ ಮಾಡ್ತಾ ಹೋಗೋಣಂತೆ, ಸರಿನಾ? ಸೊ ಈಗ ಬರೋಣ. ದಿಸ್ ಈಸ್ ದ ಫಾರ್ಮುಲಾ. ಎಫ್ ಈಸ್ ಈಕ್ವಲ್ ಟು ಆ್ಯನ್ಯುಟಿ ವ್ಯಾಲ್ಯೂ ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1 + r to the power of n - 1 ಆಯಿತು. ಈಗ ನಾವು ಈಸ್ ಈಕ್ವಲ್ ಟು ಎ ಮೀನ್ಸ್ ಆ್ಯನ್ಯುಟಿ. ಆ್ಯನ್ಯುಟಿ 5,000 ಕೊಟ್ಟಿದ್ದಾರೆ. ಆ್ಯನ್ಯುಟಿ ಈಸ್ 5,000 ಡಿವೈಡೆಡ್ ಬೈ ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 10% ಕೊಟ್ಟಿದ್ದಾರೆ, ಹೌದಲ್ವಾ? ದಟ್ ಮೀನ್ಸ್ 0.1 ಅಥವಾ 0.10 ಅಂದರೆ ತೊಗೊಳ್ಳಿ, ಎರಡು ಒಂದೇನೆ ಅಲ್ವಾ? ಸೊ ಇದಾಯಿತು. ನೆಕ್ಸ್ಟ್ ಇಂಟು 1 + r ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.1 ಟು ದ ಪವರ್ ಆಫ್ ಎನ್ ಅಂತಂದರೆ ಫಾರ್ ಹೌ ಮೆನಿ ಇಯರ್ಸ್? 4 ವರ್ಷಕ್ಕೆ ಹೇಳಿದ್ದಾರೆ. 4 ಇಲ್ಲಿ -1, ಇಲ್ಲಿ -1 ಅಲ್ಲ, ಇಲ್ಲಿ -1 ಹಾಕ್ರಿ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಈ 5,000 ಡಿವೈಡೆಡ್ ಬೈ 0.1 ಅದು ಹಾಗೆ ಇಟ್ಕೊಳ್ಳೋಣ. 5,000 ಡಿವೈಡೆಡ್ ಬೈ 0.1 ಹಾಗೆ ಇಟ್ಕೊಳ್ಳೋಣ. ಇಲ್ಲೇನಾಗುತ್ತೆ? 1 + 0.1 ಅಂದರೆ 1.1 ಟು ದ ಪವರ್ ಆಫ್ 4 - 1 ಅಲ್ವಾ? ನಾವು ಈಸ್ ಈಕ್ವಲ್ ಟು ದಿಸ್ 5,000 ಡಿವೈಡೆಡ್ ಬೈ 0.1 1.1 ಟು ದ ಪವರ್ ಆಫ್ 4 ಅಂದರೆ 4 ಟೈಮ್ ಮಲ್ಟಿಪ್ಲೈ ಮಾಡಬೇಕು ನಾವು ಅದನ್ನ ಅಲ್ವಾ? ಅದನ್ನು 4 ಟೈಮು ನಾವು ಮಲ್ಟಿಪ್ಲೈ ಮಾಡಿದಾಗ 1.4641 1.4641 ಬಂತು. 1.4641 -1 ಅಲ್ವಾ? -1 ಅದು ಕಾಮನ್ ಆಯಿತು. ಈಗ ಈಸ್ ಈಕ್ವಲ್ ಟು 5,000 ಡಿವೈಡೆಡ್ ಬೈ 0.10 ಇಂಟು 5,000 0.1 ಇದು ಇಂಟು ಅಲ್ವಾ? ಇಂಟು ನೇರವಾಗಿ ಹಾಕೊಂಡ್ಬಿಡೋಣ. ಸೊ ಇಂಟು 1.4641 -1 ಮಾಡಿದ್ರಾಗ ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 0.4641 ಇದಿಷ್ಟು ಮಲ್ಟಿಪ್ಲೈ ಮಾಡೋಣ. 5,000 ಡಿವೈಡೆಡ್ ಬೈ 0.1 ಇಂಟು 0.4641 ಮಾಡಿದಾಗ 23,205 ಬಂತು. 23,205 ಈಸ್ ದ ಆನ್ಸರ್ ಫಾರ್ ದಿಸ್. ದಿಸ್ ಈಸ್ ಹೌ. ಅಂದರೆ ನೀವು ಪ್ರತಿ ವರ್ಷ 5,000 ಕೊಡ್ತಾ ಹೋದರೆ ಅಟ್ ದ ಎಂಡ್, ಪ್ರತಿ ವರ್ಷ ಎಂಡಿಂಗಲ್ಲಿ ನೀವು 5,000 ಕೊಡ್ತಾ ಹೋದರೆ ಇನ್ನು 4 ವರ್ಷದ ನಂತರ 10% ಇಂಟ್ರೆಸ್ಟ್ ನನಗೆ ಅವರು ನಿಮಗೆ 23,205 ರೂಪಾಯಿ ಕೊಡ್ತಾ ಹೋಗ್ತಾರೆ ಅಂತೇಳಿ. ಇದು ಅಟ್ ದ ಎಂಡಿಂಗ್ ಏನಾದರೂ ಕೊಟ್ಟರೆ ಅಂತೇಳಿ, ಅಟ್ ದ ಎಂಡಿಂಗ್ ಏನಾದರೂ ಕೊಡ್ತಾ ಹೋದರೆ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೀರ ಅಂತೇಳಿ. ನೆಕ್ಸ್ಟು ಅದೇ ರೀತಿಯಾಗಿ ಅಟ್ ದ ಬಿಗಿನಿಂಗ್ ಕೊಟ್ಟರೆ ಯಾವ ರೀತಿಯಾಗಿರುತ್ತೆ ಅಂತೇಳ್ಬಿಟ್ಟು ನೋಡ್ತಾ ಹೋಗೋಣಂತೆ ಅಲ್ವಾ? ಅಟ್ ದ ಬಿಗಿನಿಂಗನ್ನು ಕೊಟ್ಟರೆ ಈಗ ನೋಡಿ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಬಿಗಿನಿಂಗ್ ಕೊಟ್ಟಾಗ ಯಾವ ರೀತಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ನಾವೀಗ ನೋಡ್ತಾ ಹೋಗೋಣಂತೆ. ಎಸ್, ಅದರಲ್ಲಿ ಈಗ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ರವಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ರವಿ ಡೆಪಾಸಿಟ್ಸ್ ₹5,000 ಅಟ್ ದ ಬಿಗಿನಿಂಗ್ ಆಫ್ ದ ಎವ್ರಿ ಇಯರ್ ಅಲ್ವಾ? 5,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದಾರಂತೆ ಅಟ್ ದ ಬಿಗಿನಿಂಗ್ ಆಫ್ ಎವರಿ ಇಯರ್ ಇಂಟು ಎ ಬ್ಯಾಂಕ್. ಒಂದು ಬ್ಯಾಂಕಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ರೆಕರಿಂಗ್ ಡೆಪಾಸಿಟ್ ಆಲ್ರೆಡಿ ಕಟ್ತಾ ಹೋಗಿದ್ದಾರೆ, ಅದು ಬಿಗಿನಿಂಗಲ್ಲೇ ಕಟ್ತಾ ಇದ್ದಾರೆ. ಅಕೌಂಟ್ ಫಾರ್ 6 ಇಯರ್ 6 ವರ್ಷಕ್ಕೆ. ಸೊ ರೇಟ್ ಆಫ್ ಇಂಟ್ರೆಸ್ಟು 8% ಅಟ್ 8% ಕಾಂಪೌಂಡ್ ಇಂಟ್ರೆಸ್ಟ್ ಪರ್ ಆನಮ್. ಕ್ಯಾಲ್ಕುಲೇಟ್ ದ ಮೆಚುರಿಟಿ ವ್ಯಾಲ್ಯೂ ಆಫ್ ದ ಡೆಪಾಸಿಟ್. ಈ ಡೆಪಾಸಿಟ್ನ ಮೆಚುರಿಟಿ ವ್ಯಾಲ್ಯೂ ಅಂದರೆ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲೇನು ಹೇಳಿದ್ದಾರೆ?
ದ ರವಿ ಡೆಪಾಸಿಟ್ಸ್ 5,000 ಡೆಪಾಸಿಟ್ ಮಾಡ್ತಾ ಇದ್ದಾರಂತೆ ಅಲ್ವಾ. ಸೊ ಆ್ಯನ್ಯುಟಿ ವ್ಯಾಲ್ಯೂ ಎಷ್ಟಿದೆ 5,000 ಡೆಪಾಸಿಟ್ ಮಾಡ್ತಾರೆ ಅಟ್ ದ ಬಿಗಿನಿಂಗ್ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದರೆ 8% ಹೇಳಿದ್ದಾರೆ. ಸೊ 8/100 ಅಂದರೆ 0.08 ಅಲ್ವಾ, 0.08. ನೆಕ್ಸ್ಟ್ ಹೇಳಿದ್ದಾರೆ ಎನ್ ನಂಬರ್ ಆಫ್ ಇಯರ್ಸ್ 6 ಇಯರ್ಸ್ ಅಂತ ಹೇಳಿದ್ದಾರೆ. ನಂಬರ್ ಆಫ್ ಇಯರ್ಸ್ 6 ಇಯರ್ ಹೇಳಿದ್ದಾರೆ ಅಲ್ವಾ. ಓಕೆ, ಈಗ ಫಾರ್ಮುಲಾ ಏನಾಗುತ್ತೆ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಈಗ ಅಲ್ವಾ. ಫಾರ್ಮುಲಾ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಏನು ಮಾಡ್ತೀರಿ, 1+r ಅಷ್ಟೇ ಅಲ್ವಾ, ಇಂಟು 1+r ಅದನ್ನು ಸ್ವಲ್ಪ ಆ್ಯಡ್ ಮಾಡಿದರೆ ಆಯಿತು, 1+r ಅನ್ನು ಮಾಡ್ತೀರ. ನೆಕ್ಸ್ಟ್ ಈಗ ಫಿಸಿಕಲ್ ಟು ಎ ಅಂದರೆ ಆ್ಯನ್ಯುಟಿ ಎಷ್ಟಿದೆ 5,000 ಇದೆ. 5,000 ಡಿವೈಡೆಡ್ ಬೈ ಆರ್ ಅಂದರೆ ನಿಮಗೆ ಗೊತ್ತಿದೆ 0.08 ರೇಟ್ ಕಂಡುಹಿಡ್ಕೊಂಡಿದ್ದಲ್ಲ 0.08. ಸೊ ಇಂಟು 1 ಇದೆ 0.08 ಟು ದ ಪವರ್ ಆಫ್ ಎನ್. ಎನ್ ಅಂದರೆ ಗೊತ್ತಿದೆ ನಿಮಗೆ, ಎನ್ ಅಂದರೆ ಎಷ್ಟು, ನಂಬರ್ ಆಫ್ ಇಯರ್ಸ್ 6 ಇಯರ್ಸ್ ಕೊಟ್ಟಿದ್ದಾರೆ. ಸೊ -1 ಮತ್ತು ಇಲ್ಲಿ ಇಂಟು 1 + 0.08 ಈಸ್ ಈಕ್ವಲ್ ಟು 5,000 ಡಿವೈಡೆಡ್ ಬೈ 0.08 ಇಂಟು 1 + 0.08 ಅಂದರೆ 1.08 ಟು ದ ಪವರ್ ಆಫ್ 6 -1 ಇಂಟು 1 + 0.08 ಅಂತಂದರೆ 1 + 0.08 ಅಂದರೆ 1.08 ಇಂಟು ಮಲ್ಟಿಪ್ಲೈ ಮಾಡೋಂಥದ್ದು. ನೆಕ್ಸ್ಟ್ ಬರೋಣ, ಈಸ್ ಈಕ್ವಲ್ ಟು ಕಾಣಿಸ್ತಿದೆ ಅಲ್ವಾ, ಎಸ್ ಈಸ್ ಈಕ್ವಲ್ ಟು ದಟ್ 5,000 ಡಿವೈಡೆಡ್ ಬೈ 0.08 ಇದನ್ನ 6 ಟೈಮ್ ಮಲ್ಟಿಪ್ಲಿಕೇಶನ್ ಮಾಡೋಣ. 0.08 ಟು ದ ಪವರ್ ಆಫ್ 6 ಮಾಡಿದರೆ 0.5868 0.5868 ಅಂದರೆ 1 ಮೈನಸ್ ಮಾಡ್ಕೊಂಡ್ಮೇಲೆ ಓಕೆನಾ 1.5868 ಬರ್ತದೆ. ಅದರಲ್ಲಿ 1 ಮೈನಸ್ ಇವಾಗಲೇ ಮಾಡ್ಕೊಂಬಿಡೋಣ. ಮಾಡ್ಕೊಂಡಾಗ ಒಂದು ವ್ಯಾಲ್ಯೂ ಸಿಕ್ತು ಇಂಟು 1.08 ಸಿಕ್ತು. ಈಗ ಈಸ್ ಈಕ್ವಲ್ ಟು ಹೀಗೇನು ಮಾಡೋಣ, ದಿಸ್ 5,000 ಡಿವೈಡೆಡ್ ಬೈ 0.08 ಇಂಟು ಕಾಣಿಸ್ತದೆ, ಎಸ್ 0.08 ಇಂಟು ಹೀಗೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡಾಗ ನಮಗೊಂದು ವ್ಯಾಲ್ಯೂ ಸಿಗುತ್ತೆ, ಏನದು ಇಂಟು 0.633744 ಏನೋ ಆಯಿತು. ಈಗ 5,000 ಡಿವೈಡೆಡ್ ಬೈ 0.08 5,000 ಡಿವೈಡೆಡ್ ಬೈ 0.08 ಇಂಟು 0.633744 ಮಲ್ಟಿಪ್ಲೈ ಮಾಡೋಣ. ಆವಾಗ ನಮಗೊಂದು ವ್ಯಾಲ್ಯೂ ಸಿಗ್ತದೆ 39,609 ಅಂತೇಳಿ. ಸೊ ದಿಸ್ ಈಸ್ ದ ಫ್ಯೂಚರ್ ವ್ಯಾಲ್ಯೂ, ಮೆಚುರಿಟಿ ವ್ಯಾಲ್ಯೂ ಅಂತ ಆಯಿತು. ಆ್ಯನ್ಯುಟಿ ಅಂದರೆ ಪ್ರತಿ ವರ್ಷ ಅಟ್ ದ ಬಿಗಿನಿಂಗಲ್ಲಿ 5,000 ನೀವು ಯಾರಿಗಾದರೂ 8 ರೂಪಾಯಿದಂಗೆ ಇಂಟ್ರೆಸ್ಟ್ ಹಂಗೆ ಕೊಟ್ಟರೆ ಅದು 6 ವರ್ಷ ಆದ ನಂತರವಾಗಿ 6 ವರ್ಷವೂ ನೀವು ಕೊಡ್ತಾ ಹೋದ್ರೆ ಬಿಗಿನಿಂಗು 6 ವರ್ಷದ ನಂತರ ನಿಮಗೆ 39,609 ರೂಪಾಯಿ ಸಿಗುತ್ತೆ ಅಂತೇಳಿ. ಡಿಯರ್ ಸಬ್ಸ್ಕ್ರೈಬರ್ಸ್, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಆ್ಯಂಡ್ ಆ್ಯನ್ಯುಟಿ ಅಷ್ಟನ್ನು ಕೂಡ ನಾವು ಈಗ ನೋಡ್ಕೊಂಡಿದ್ದೀವಿ ಅಂತೇಳಿ. ಇದು ಆ್ಯನ್ಯುಟಿಯನ್ನು ಫ್ಯೂಚರ್ ವ್ಯಾಲ್ಯೂ ಆಫ್ ದ ಆ್ಯನ್ಯುಟಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಗೊತ್ತಾಯಿತು ಅಲ್ವಾ. ಓಕೆ, ಇದು ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟು ಪೇ ಬ್ಯಾಕ್ ಪೀರಿಯಡನ್ನು ನೋಡೋಣ. ಸೊ ಪೇ ಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡೋದು. ಪೇ ಬ್ಯಾಕ್ ಪೀರಿಯಡನ್ನು ಅಂದರೆ ಏನು, ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಅದನ್ನು ನೋಡ್ಕೊಂಬಿಡೋಣಂತೆ ಬನ್ನಿ. ಎಸ್, ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್. ವಾಟ್ ಈಸ್ ದ ಫಾರ್ಮುಲಾ ಟು ಬಿ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್? ಸೊ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ. ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. 5 ಮಾರ್ಕ್ಸಿಗೆ ಹೇಳಿದ್ರೆ ಇದೇ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಇದೆ, ನಾನು 10 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಆ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನ. ಇಲ್ಲೇನು ಹೇಳಿದರೆ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ. ಅಂದರೆ ಉದಾಹರಣೆ, ಈಗ ನೀವು ಒಂದು 10,000 ರೂಪಾಯಿ ಕೊಟ್ಟು ಒಂದು ಮಷೀನನ್ನು ತೊಗೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. 10,000 ಕೊಟ್ಟು ಮಷೀನನ್ನು ತೊಗೊಂಡಾಗ ಅದರ ರಿಟರ್ನ್ ನಿಮಗೆ ಪ್ರತಿ ವರ್ಷ ಎಷ್ಟು ಬರ್ತಾ ಐತಿ ನೋಡ್ಕೊಳ್ಳಿ. ಈ ಸಲ 2,000 ಬಂತು, ಮುಂದಿನ ವರ್ಷ 4,000 ಬಂತು, ಆಮೇಲೆ ಒಂದು 2,000 ಬಂತು. ನೀವು ಹಾಕಿದ 10,000 ನಿಮಗೆ ರಿಟರ್ನ್ ಯಾವಾಗ ಸಿಗುತ್ತೆ, ಅದನ್ನು ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಒರಿಜಿನಲ್ ಇನ್ವೆಸ್ಟ್ಮೆಂಟು ನೀವು ಮಷೀನಿಗೆ ಎಷ್ಟು ಕೊಟ್ಟು ತೊಗೊಂಡಿದ್ರಿ, ಅದರ ರಿಟರ್ನ್ ನೀವು ನಿಮ್ಮ ಪ್ರತಿ ವರ್ಷ ಎಷ್ಟು ಬರ್ತಾ ಇದೆ ಅಂತೇಳಿ ಅಲ್ವಾ. ಈಗ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣಂತೆ. ಇಲ್ಲಿ ನೋಡಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ನೋಡಿ ಈಗ
ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಕೊಟ್ಟಿದ್ದಾರೆ. ದ ಪ್ರಾಜೆಕ್ಟ್, ಒರಿಜಿನಲ್ ಇನ್ವೆಸ್ಟ್ಮೆಂಟ್, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ, ಲೈಫ್ ಇನ್ ಇಯರ್ಸ್ ಕೊಟ್ಟಿದ್ದಾರೆ ಅವರು ಅಲ್ವಾ. ಫೈನ್. ಈಗ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ABCDE 5 ಪ್ರಾಜೆಕ್ಟ್ ಅಂದರೆ 5 ಬೇರೆ ಬೇರೆ ಮಷಿನ್ಸ್ ಅಂತೇಳಿ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ ಅಥವಾ ಆ ಎಲ್ಲ ಮಷಿನರಿಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದರೆ ಒರಿಜಿನಲಿ ಒಂದು 10,000, ಒಂದು 8,000, ಒಂದು 4,000, ಒಂದು 10,000, ಒಂದು 2,000 ಮಾಡಿರ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅದರಿಂದ ನಿಮಗೆ ಪ್ರತಿ ವರ್ಷ ಲಾಭ ಎಷ್ಟು ಸಿಗ್ತಾ ಇದೆ ಅಂದರೆ ಒಂದು 2,500 ಸಿಗ್ತಾ ಇದೆ, ಇನ್ನೊಂದು 2,500, ಇನ್ನೊಂದು 1,200, 2,400 ಮತ್ತು 1,000 ಈ ರೀತಿಯಾಗಿ ನಿಮಗೆ ಸಿಗ್ತಾ ಇದೆ. ಲೈಫ್ ಆ ಮಷಿನ್ನ ಲೈಫ್ ಎಷ್ಟಿದೆ ಅಂತಂದರೆ ಒಂದು 5 ವರ್ಷ, 7 ವರ್ಷ, 15 ವರ್ಷ ಈ ರೀತಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಈಗ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್. ಸೊ ಪೇ ಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಈಗ ನಾವು ಮಾಡಬೇಕಾಗಿದೆ. ನಿಮಗೆ ಫಾರ್ಮುಲಾ ಇಲ್ಲಿ ಗೊತ್ತಿದೆ ಅಲ್ವಾ, ಫಾರ್ಮುಲಾ ನಿಮಗೆ ಗೊತ್ತಿದೆ. ಸೊ ಈಗ ಇಲ್ಲಿ ನೋಡ್ತಾ ಬರೋಣ ನೋಡಿ. ಫಸ್ಟ್ ನಮಗೆ ಪ್ರಾಜೆಕ್ಟ್ ಏದು ಬೇಕು ಅಲ್ವಾ. ಸೊ PBP ಒಂದು ಸಲ ಫಾರ್ಮುಲಾ ಬರ್ಕೊಳ್ಳಿ. ಈಗ ಪೇ ಬ್ಯಾಕ್ ಪೀರಿಯಡ್ ಆಫ್ ಎ. ಈಗ ಪ್ರಾಜೆಕ್ಟ್ ಏದು ಅಥವಾ ಎ ಮಷೀನಿಗೆ ನಾವು ನೋಡೋದಾದರೆ ನಿಮಗೆ ಒಂದೇ ಕೇಳಿದರೆ ಒಂದು, 2 ಕೇಳಿದರೆ 2, ಇಲ್ಲಿ 5 ಮಷೀನ್ ಅಥವಾ 5 ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. ಈಗೇನು ಮಾಡ್ತೀರಾ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೊದಲನೇದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 10,000 ಇದೆ ಅಲ್ವಾ. 10,000 ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಲ್ಲಿ 2,500 ಇದೆ. 2,500 ಅಂದರೆ 10,000 ಡಿವೈಡೆಡ್ ಬೈ 2,500 ಅಂತಂದರೆ 4 ಅಲ್ವಾ. ಅಂದರೆ 4 ವರ್ಷಕ್ಕೆ ನಿಮಗೆ ಅದರ ಸಂಪೂರ್ಣ ಅಮೌಂಟ್ ರಿಟರ್ನ್ ಆಗುತ್ತೆ ಅಂತೇಳಿ. 10,000 ಹಾಕಿದ್ದೀರಾ, ಪ್ರತಿ ವರ್ಷ ನಿಮಗೆ 2,500 ಬರ್ತಾ ಇದೆ ಅಂದರೆ 4 ವರ್ಷಕ್ಕೆ ನಿಮ್ಮ ಹಾಕಿದ ಅಮೌಂಟ್ ನಿಮಗೆ ರಿಟರ್ನ್ ಸಿಗುತ್ತೆ. ಅದು ಪೇ ಬ್ಯಾಕ್ ಪೀರಿಯಡ್. ನೆಕ್ಸ್ಟ್ ಅದೇ ರೀತಿಯಾಗಿ ಪೇ ಬ್ಯಾಕ್ ಪೀರಿಯಡನ್ನು ಯಾವುದಕ್ಕೆ ಕಂಡುಹಿಡಿಯೋಣ, ಬಿ ಮಷಿನ್ ಅಥವಾ ಬಿ ಪ್ರಾಜೆಕ್ಟ್ ಕಂಡುಹಿಡಿಯೋಣ. ಒಂದೇ ಕೇಳಿದರೆ ಒಂದೇ ಅಲ್ವಾ. ಈಗ ಬಿದು ಕಂಡುಹಿಡಿಯೋಣ. ಸೊ ಬಿದು ಏನು ಹೇಳ್ತಾ ಇದ್ದಾರೆ, 8,000 ರೂಪಾಯಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದೆ. 8,000 ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, ಅದರದ್ದು 2,500 ಇದೆ. ಅಂದರೆ 8,000 ಡಿವೈಡೆಡ್ ಬೈ 2,500 ಅಂದರೆ 3.2. ಏನೇ ಬಂದರೂ ಕೂಡ ಇಯರ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ, ಓಕೆನಾ. ಸೊಲ್ಯೂಷನ್ಗೆ ಇಯರ್ಸ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟು ಪೇ ಬ್ಯಾಕ್ ಪೀರಿಯಡ್ ಸಿ ಪ್ರಾಜೆಕ್ಟ್ ನೋಡೋಣ. ಸಿದು ಎಷ್ಟಿದೆ, 4,000 ಇದೆ. ಸೊ 4,000 ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂದರೆ 1,200 ಇದೆ. 4,000 ಡಿವೈಡೆಡ್ ಬೈ 1,200. 4,000 ಡಿವೈಡೆಡ್ ಬೈ 1,200 ಮಾಡಿದರೆ 3.3 ಇಯರ್ಸ್ ಬರ್ತಾ ಇದೆ. ಹೀಗೆ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತು ಪೇ ಬ್ಯಾಕ್ ಪೀರಿಯಡ್ ಡಿದು ನೋಡೋಣ. ಪೇ ಬ್ಯಾಕ್ ಪೀರಿಯಡ್ ಡಿದು ನೋಡೋದಾದರೆ ಎಷ್ಟಿದೆ, 10,000 ರೂಪಾಯಿ ಇದೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, 2,400 ಇದೆ. ಈಸ್ ಈಕ್ವಲ್ ಟು 10,000 ಡಿವೈಡೆಡ್ ಬೈ 2,400 ಅಂದರೆ 4.16 ಇಯರ್ಸ್ ಈ ರೀತಿಯಾಗಿ ಆಗುತ್ತೆ. ಅದು ಡಿ ಇದು ಮಾಡಬೇಕಾದ್ರೆ ಮಾಡ್ತೀರಾ, 2,000 ಇದೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್. 2,000 ಡಿವೈಡೆಡ್ ಬೈ 1,000 ಮಾಡಿದಾಗ 2 ಬರುತ್ತೆ. ಅಂದರೆ 2 ಇದು ಹೀಗೆ ನೀವು ಪೇ ಬ್ಯಾಕ್ ಪೀರಿಯಡನ್ನು ನೀವು ಕಂಡುಹಿಡಿತೀರಾ ಅಂತೇಳಿ. ಭಾಳ ಸಿಂಪಲ್ ಇದು. 5 ಮಾರ್ಕ್ಸಿಗೆ ಕೇಳಿದ್ರೆ ಇದೇ ಇದರಲ್ಲೇ ಕೇಳ್ತಾರೆ. ನೀವು ಇದನ್ನ ಟೇಬಲಲ್ಲಾದರೂ ತೋರಿಸ್ಬೋದು, ಹೀಗೂ ಬೇಕಾದ್ರೂ ನೀವು ತೋರಿಸ್ಬೋದಾಗಿದೆ ಅಂಥೇಳಿ. ಓಕೆ, ಈಗ 5 ಮಾರ್ಕ್ಸ್ನಲ್ಲಿ ಮೊದಲನೇ ಪ್ರಶ್ನೆ ಏನೇನು ಕೇಳ್ಬೋದು ಅಂತಂದರೆ, ಒಂದು ಪ್ರೆಸೆಂಟ್ ವ್ಯಾಲ್ಯೂ ಕೇಳ್ಬೋದು, ಇಲ್ಲ ಫ್ಯೂಚರ್ ವ್ಯಾಲ್ಯೂ ಕೇಳ್ಬೋದು, ಅಥವಾ ಪೇ ಬ್ಯಾಕ್ ಪೀರಿಯಡ್ ಕೇಳ್ಬೋದು. ಸೊ ಮೂರನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ ಡಿಯರ್ ಸಬ್ಸ್ಕ್ರೈಬರ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಅಂದರೆ 2ನೇದಾಗಿ ಮತ್ತು 5 ಮಾರ್ಕ್ಸಿಗೆ ಮತ್ತೇನೇನು ಪ್ರಶ್ನೆಗಳನ್ನು ಕೇಳ್ತಾರಂತ ನೋಡ್ತಾ ಹೋಗೋಣಂತ. ಇದ್ರ ಹಿಂದಿನ ವೀಡಿಯೋ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ನೋಡಿ. ಸರ್ ಹಳೆ ವೀಡಿಯೋಗಳನ್ನು ನೋಡೋದು ಹೇಗೆ ಅಂತಂದರೆ, ಈಗೇನು ನೀವು ವೀಡಿಯೋ ನೋಡ್ತಾ ಇದ್ದೀರಲ್ಲ, ಕೆಳಭಾಗದಲ್ಲಿ ಅರುಣ್ ಕಾಮರ್ಸ್ ಲೆಕ್ಕ ಅಂತಿಲ್ಲದ ಅದನ್ನ ಕ್ಲಿಕ್ ಮಾಡಿ. ಅರುಣ್ ಕಾಮರ್ಸ್ ಲೆಕ್ಕ ಕ್ಲಿಕ್ ಮಾಡಿರ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡಿದೆ, ಈಗ ಮೇಲ್ಭಾಗದಲ್ಲಿ ವೀಡಿಯೋಸ್ ಅಂತ ಬರ್ತಾ ಇದೆ, ಪ್ಲೇ ಲಿಸ್ಟ್ ಅಂತ ಬರ್ತಾ ಇದೆ ಅಲ್ವಾ. ಅಲ್ಲಿ ಪ್ಲೇ ಲಿಸ್ಟಿಗೆ ಬನ್ನಿ. ಸೊ ಪ್ಲೇ ಲಿಸ್ಟಿಗೆ ಬಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಮಾಡಿ ಅದನ್ನು ಕ್ಲಿಕ್ ಮಾಡಿದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳು ಅಲ್ಲಿ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.